ನಮಸ್ಕಾರ. ಇವತ್ತು ಪಾಲಿ ಮ್ಯಾಂಗೋ ಅಂದರೆ ತೋತಾಪುರಿ ಮಾವಿನಕಾಯಿ, ಇದರಲ್ಲಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಚಟ್ಪಟ್, ಅದೊಂಥರ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಪಿಕಲ್ ಥರ ಅದನ್ನು ಉಪಯೋಗಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಿಪ್ಪೆ ತೆಕ್ಕೊಂಡು ಈ ಥರ ಉದ್ದುದ್ದಕ್ಕೆ ಅದನ್ನು ಹೀಗೆ ಎರ್ಕೊಳ್ಳಿ. ಸಿಪ್ಪೆ ತೆಗೆದಾದಮೇಲೆ ಈ ರೀತಿ ಎರ್ಕೊಂಡು, ಇದು 3 ಪಾಲಿ ಮ್ಯಾಂಗೋ ತೊಗೊಂಡಿದ್ದೀನಿ, ತೋತಾಪುರಿ ಮಾವಿನಕಾಯಿ ಈ ಥರ ಹೀಗೆ ತೆಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಹೀಗೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಕಪ್ಪು ಶುಗರು ಮತ್ತು ಬೆಳ್ಳುಳ್ಳಿ ಫುಲ್ ಪಾಡ್ 2 ಈ ಥರ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅನ್ನೋರು ಹಿಂಗೆ ಹಾಕ್ಕೋಬೋದು. ಮತ್ತು ಇದಕ್ಕೆ ಕರಿ ದ್ರಾಕ್ಷಿ, ಇದನ್ನು ಸೋಕ್ ಅಂದರೆ ಒಂದು ಸ್ವಲ್ಪ ವಾಶ್ ಮಾಡಿ ಒಂದು 1/4 ಗಂಟೆ ಹಿಂಗೆ ಸೋಕ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು 1 ಕಪ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 3 ಸ್ಪೂನು ಖಾರದ ಪುಡಿ, ಕಲ್ಲುಪ್ಪೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ. ಮತ್ತು ಇಲ್ಲಿ ಬೇಕಾಗಿರೋ ಇನ್ನೊಂದು ಸಾಮಾನು ಅಂದರೆ 2 ಟೇಬಲ್ ಸ್ಪೂನು ವಿನಿಗರ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಸ್ಪೂನು ಸೋಯಾಬೀನ್ ಸಾಸು. ಇಷ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಾನುಗಳು. ಈಗ ಇದನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ಫಸ್ಟು ಸಕ್ಕರೆನ ಒಂದು ವೆಸಲ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ಬಿಟ್ಟು ಕರಗಕ್ಕಿಟ್ಬಿಡಿ. ಕರಗಕ್ಕಿಟ್ಬಿಟ್ಟು ಆಮೇಲೆ ಮಾವಿನಕಾಯಿ, ದ್ರಾಕ್ಷಿ, ಬೆಳ್ಳುಳ್ಳಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಒಂದು ವೆಸಲ್ ತೊಗೊಂಡು ಅದಕ್ಕೆ ನಾನು ಹೇಳಿದಂಥ ಸಕ್ಕರೆನ ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪು ನೀರು ಹಾಕಿದ್ದೀನಿ. ಸ್ವಲ್ಪ ಈಗ ಕರಗ್ತಾ ಇದೆ ನೋಡಿ. ಅದಕ್ಕೇ ಇವಾಗ ನಾನು ಹೇಳಿದಂಥ ಈ ಮಾವಿನಕಾಯಿ ಎಲ್ಲ ಇದಕ್ಕೆ ಹಾಕ್ಬಿಡಿ. ಇದು ತೋತಾಪುರಿ ಮಾವಿನಕಾಯಲ್ಲೇ ಮಾಡಬೇಕು, ಯಾಕೆಂದರೆ ಇನ್ನೊಂದು ಬೇರೆ ಥರ ಹಾಕಿದ್ರೆ ಅದು ತುಂಬ ಹುಳಿ ಥರ ಆಗಿಬಿಡುತ್ತೆ. ಇದು ಈ ಥರನೇ ಇರಬೇಕು. ಪಾಲಿ ಮ್ಯಾಂಗೋ ಸ್ವೀಟ್ ಆ್ಯಂಡ್ ಸ್ಪೈಸಿ ಪಿಕ್ಕಲ್ ಅಂತಲೂ ಹೇಳ್ತಾರೆ, ಚಟ್ಪಟ್ ಅಂತಲೂ ಹೇಳ್ಬೋದು. ಬೆಳ್ಳುಳ್ಳಿ ಉಪಯೋಗಿಸ್ದೇ ಇರೋರು ನೀವು ಇಂಗನ್ನು ಹಾಕ್ಕೊಳ್ಳಿ. ನೋಡಿ, ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡಿಬಿಡೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ಕುದಿಬೇಕಾಗುತ್ತೆ, ಹಾಗಾಗಿ ನಾನು ಕಲ್ಲುಪ್ಪೆ ಹಾಕಿದ್ದೀನಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲನೂ ಮಿಕ್ಸ್ ಮಾಡಿಬಿಡಿ. ಮಾಡಿಬಿಟ್ಟು ತುಂಬ ಬೇಯಿಸಬಾರ್ದು, ಸ್ವಲ್ಪ ಇದು ಅರ್ಧ ಬೆಂದಂಗೆ ಹಾಕಬೇಕು, ಆವಾಗಲೇ ಚೆನ್ನಾಗಿರೋದು. ಖಾರದ ಪುಡಿನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಇದಕ್ಕೆ ತುಂಬಾ ಹಾಕಲ್ಲ, ಸ್ವಲ್ಪನೇ ಹಾಕೋದು. ಸ್ವಲ್ಪ ಅರ್ಧ ಬೆಂದ ಮೇಲೆ ಆಮೇಲೆ ನಾವು ಈ 2 ಸ್ಪೂನ್ ವಿನಿಗರು ಮತ್ತು ಸೋಯಾಬೀನ್ ಸಾಸನ್ನ ಹಾಕ್ತೀವಿ. ಅದು ಸ್ವಲ್ಪ ಆದಮೇಲೆ ಅರ್ಧ ಆದಮೇಲೆ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಇದೊಂಥರ ತುಂಬಾ ಬೇಯಬಾರ್ದು. ನೋಡಿ, ಈಗ ಸುಮಾರಾಗೆಲ್ಲ ಬೆಂದಿದೆ. ಇದಕ್ಕೆ ಒಂಚೂರು ವಿನಿಗರು ಮತ್ತು ತಿರುಗಿಸ್ತಾ ಇದೊಂಚೂರು ಸೋಯಾ ಸಾಸ್ ಹಾಕಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಹಾಕಿ, ಒಂದು ಮಾವಿನಕಾಯಿಗೆ 1.5 ಸ್ಪೂನು ಅಷ್ಟು ಬರಂಗೆ ಹಾಕಿ. ಕಲರು ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂಥರ ಹೊಂದ್ಕೊಳ್ಳುತ್ತೆ, ಚಿಕ್ಕಿ ಥರನೂ ಆಗುತ್ತೆ. ನೋಡಿ, ಸ್ವೀಟ್ ಮ್ಯಾಂಗೋ ಪಿಕ್ಕಲ್ ರೆಡಿ ಆಗಿದೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅಡೋಲೆಸೆನ್ಸ್ಗೂ ಅಷ್ಟೇ, ಹದಿಹರಿಯದವ್ರಿಗೂ ಅಷ್ಟೇ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಮ್ಯಾಂಗೋ ಸ್ವೀಟ್ ಪಿಕ್ಕಲ್ ರೆಡಿಯಾಗಿದೆ. ಇದನ್ನು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೊಂಬಿಡಿ. ನೀವು ಈ ಸೀಸನಲ್ಲಿ ಮಾಡಿ ಈ ಥರ ಬಾಟ್ಲಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ.